ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆ ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು. ಬಂಡೆ ಬ್ರದರ್ಸ್ ದೆಹಲಿ ಭೇಟಿ ಬೆನ್ನಲ್ಲೇ ಇದೀಗ ಸಿಎಂ ಟೀಮ್ ಅಲರ್ಟ್ ಆಗಿದೆ. ಒಬ್ಬರಾದ ಮೇಲೆ ಒಬ್ಬರಂತೆ ದೆಹಲಿಗೆ ಸಿಎಂ ಆಪ್ತರು ದೌಡಾಯಿಸ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಬೆಳವಣಿಗೆ ಆಗಿರುವಂತದ್ದು ಸಂಚಲನವನ್ನ ಮೂಡಿಸ್ತಾ ಇದೆ. ಈ ಒಂದು ಬೆಳವಣಿಗೆ ಬಂಡೆ ಬ್ರದರ್ಸ್ ದೆಹಲಿ ಭೇಟಿ ಬೆನ್ನಲ್ಲೇ ಸಿಎಂ ಟೀಮ್ ಅಲರ್ಟ್ ಆಗಿದೆ. ಒಬ್ಬರಾದ ಮೇಲೆ ಒಬ್ಬರಂತೆ ದೆಹಲಿಗೆ ಸಿಎಂ ಆಪ್ತರು ದೌಡಾಯಿಸ್ತಾ ಇದ್ದಾರೆ. ಬೆಳಗ್ಗೆ ದಿಢೀರ್ ಅಂತ ದೆಹಲಿಗೆ ಹಾರಿದಂತಹ ಸತೀಶ್ ಜಾರಕಿಹೊಳಿ, ಈ ಬೆನ್ನಲ್ಲೇ ದೆಹಲಿಗೆ ತೆರಳಿದಂತಹ ಸಚಿವ ಪ್ರಿಯಾಂಕ್ ಖರ್ಗೆ. ಇದೀಗ ದೆಹಲಿಗೆ ಹೊರಟಿರುವಂತಹ ಇನ್ನೋರ್ವ ಮಂತ್ರಿ ಮಹದೇವಪ್ಪ ಸಂಜೆ 4:30 ಫ್ಲೈಟ್ಗೆ ದೆಹಲಿಗೆ HC ಮಹದೇವಪ್ಪ ತೆರಳಿದ್ದಾರೆ. ನಾಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಬಿಗ್ ಪ್ಲಾನ್ ಮಾಡಲಾಗಿದೆ. ದಲಿತ ನಾಯಕರ ಸರಣಿ ದಂಡಯಾತ್ರೆ ಹಿಂದಿನ ಉದ್ದೇಶ ಏನು? ಮತ್ತೆ ಮುನ್ನೆಲೆಗೆ ಬರಲಿದೆಯಾ ದಲಿತ ಸಿಎಂ ಕೂಗು? ಹಾಗಿದ್ರೆ ಡಿಕೆಗೆ ಚೆಕ್ಮೇಟ್ ಇಡುವ ಸಲುವಾಗಿ ದೆಹಲಿ ಯಾತ್ರೆಯನ್ನ ರಾಜ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಇದೀಗ ಬರೀ ಇದರದ್ದೇ ಸದ್ದು ಸುದ್ದಿ ಕೇಳ್ತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಬಹುದೊಡ್ಡ ಬೆಳವಣಿಗೆ ಸಂಚಲನವನ್ನ ಮೂಡಿಸ್ತಾ ಇದೆ. ಬಂಡೆ ಬ್ರದರ್ಸ್ ದೆಹಲಿ ಭೇಟಿ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರು ದೆಹಲಿಗೆ ಸಿಎಂ ಆಪ್ತರು ದೌಡಾಯಿಸ್ತಾ ಇರುವಂತದ್ದು. ಬೆಳಗ್ಗೆ ದಿಢೀರ್ ದೆಹಲಿಗೆ ಹಾರಿದಂತಹ ಸತೀಶ್ ಜಾರಕಿಹೊಳಿ, ಬೆನ್ನಲ್ಲೇ ದೆಹಲಿಗೆ ತೆರಳಿದಂತಹ ಸಚಿವ ಪ್ರಿಯಾಂಕ್ ಖರ್ಗೆ, ಇದೀಗ ದೆಹಲಿಗೆ ಹೊರಟಂತಹ ಇನ್ನೋರ್ವ ಮಂತ್ರಿ ಮಹದೇವಪ್ಪ ಕೂಡ ಸಂಜೆ 4:30 ಫ್ಲೈಟ್ಗೆ ದೆಹಲಿ HC ಮಹದೇವಪ್ಪ ತೆರಳಿರುವಂತದ್ದು. ನಾಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಬಿಗ್ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ದಲಿತ ನಾಯಕರ ಸರಣಿ ದಂಡಯಾತ್ರೆ ಹಿಂದಿನ ಉದ್ದೇಶ ಏನಾಗಿರಬಹುದು? ಹಾಗಾದ್ರೆ ಮತ್ತೆ ಮುನ್ನೆಲೆಗೆ ಏನಾದ್ರೂ ಬರುತ್ತಾ ದಲಿತ ಸಿಎಂ ಕೂಗು? ಡಿಕೆಗೆ ಚೆಕ್ಮೇಟ್ ಇಡುವಂತಹ ಸಲುವಾಗಿ ದೆಹಲಿ ಯಾತ್ರೆ ಏನಾದ್ರೂ ಹಮ್ಮಿಕೊಂಡಿದ್ದಾರಾ? ರಾಜ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಇದೀಗ ಬರೀ ಇದರದ್ದೇ ಸುದ್ದಿ. ಯಾಕಾಗಿ ದೆಹಲಿಯ ದಂಡಯಾತ್ರೆ, ದಲಿತ ನಾಯಕರ ಸರಣಿಯ ದಂಡಯಾತ್ರೆ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು. ಪವರ್ ಫೈಟ್ ಅನ್ನುವಂಥದ್ದು ನಿನ್ನೆ ಮೊನ್ನೆದಲ್ಲ, ಈಗ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾನೆ ಇದೆ. ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು, ಹಾಗಾಗಿ ಸ್ಥಾನಮಾನವನ್ನ ಕೇಳ್ತಾ ಇರುವಂಥದ್ದು ಅಂತ ಹೇಳ್ಬಿಟ್ಟು DK ಶಿವಣ್ಣದವರು ಒಂದು ಕಡೆ ಹೇಳ್ಕೊಂಡ್ರೆ ಎಲ್ಲೂ ಕೂಡ ಮಾತು ಕೊಟ್ಟಿಲ್ಲ. CMA ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಇನ್ನು ಮುಂದೂ ಕೂಡ ಅವರೇ CM ಆಗಿ ಮುಂದುವರಿತಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಿಎಂ ಸಿದ್ದರಾಮಯ್ಯನವರ ಬಣದವರು ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ನೇರವಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರದು, ಯಾರು ಕೂಡ ಏನೇ ಆದರೂ ಕೂಡ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಹೈಕಮಾಂಡ್ ಕೊಡ್ತಾ ಹೋದ್ರು ಕೂಡ ನೇರವಾಗಿ ಚಾಟಿ ಬೀಸೋದು ಕೂಡ ತಪ್ತಾ ಇಲ್ಲ. ಕೋಲ್ಡ್ ವಾರ್ ಅಂತ ಏನು ಹೇಳ್ತಾರೆ ಅದು ಕಂಟಿನ್ಯೂಸ್ಲಿ ನಡೀತಾನೆ ಇದೆ. ಒಂದು ಕಡೆ ಬಹಿರಂಗವಾಗಿ DK ಮತ್ತೆ ಸಿದ್ದರಾಮಯ್ಯ ಹೇಳಿಕೆಗಳನ್ನು ಕೊಡದೇ ಹೋದ್ರು ಕೂಡ ಇಂಡೈರೆಕ್ಟ್ಲಿ ಆ ಸ್ಥಾನಮಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಒಂದು ಕಡೆ ಅವರು ಬಿಟ್ಕೊಡೋಕೆ ರೆಡಿ ಇಲ್ಲ, ಈ ಕಡೆ ಇವರು ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಪಕ್ಷಕ್ಕಾಗಿ ಕಾಂಗ್ರೆಸ್ಗಾಗಿ ಶ್ರಮ ವಹಿಸಿ ಇಷ್ಟು ದಿನ ನಿಷ್ಠೆಯಿಂದ ಕೆಲಸವನ್ನ ಮಾಡಿದ್ದೀವಿ, ಏನು ಮಾತು ಕೊಟ್ಟಿರ್ತಾರೆ ಅದನ್ನು ಉಳಿಸ್ಕೋಬೇಕು ಅಂತ DK ಹೇಳಿದ್ರೆ 5 ವರ್ಷ ಬಿಟ್ಕೊಡುವಂತಹ ಮಾತೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಒಂದು ರೀತಿಯಾಗಿ ಸಂಚಲನವನ್ನ ಮೂಡಿಸುವಂತಹ ಒಂದು ಬಹುದೊಡ್ಡ ಬೆಳವಣಿಗೆ. ಯಾಕಾಗಿ ದಲಿತ ನಾಯಕರು ಎಲ್ಲರೂ ಕೂಡ ಒಂದು ರೀತಿಯಾಗಿ ಗ್ರೂಪ್ ಅಲ್ಲಿ ಹೋಗ್ತಾ ಇರುವಂತಹ ದೆಹಲಿ ದಂಡಯಾತ್ರೆ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿ ಕೊಡ್ತಾ ಇದೆ. ಏನಕ್ಕಾಗಿ ಅನ್ನುವಂತಹ ಅಪ್ಡೇಟ್ಸ್ ಇದೆಯಾ ದೀಪಾ? ರೋಜಾ, ಇದರಲ್ಲಿ ಏನಕ್ಕೆ ಅಥವಾ ಅನುಮಾನಗಳೆಲ್ಲವೂ ಕೂಡ ಬಹಿರಂಗ ಸತ್ಯವೇ. ಯಾಕಂದ್ರೆ ಯಾವಾಗ DK ಶಿವಕುಮಾರ್ 4-5 ದಿನ ಅಂದ್ರೆ 3-4 ದಿನ ದೆಹಲಿಯಲ್ಲಿ ಉಳಿದು ಬಂದ್ರು, ಜೊತೆಗೆ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನುವಂತಹದ್ದು ಅಥವಾ ಆದ್ರೂ ಕೂಡ ಹತ್ರ ಒಳಗಾಗಿ ಇದೆಲ್ಲವೂ ಕೂಡ ಆಗುತ್ತೆ ಅನ್ನುವಂತಹ ವಿಚಾರ ಚರ್ಚೆ ಆಗ್ತಿದೆ. ಅದರ ಬೆನ್ನಲ್ಲೇ ದೆಹಲಿಗೆ ಸಹಜವಾಗಿ ಅಹಿಂದ ನಾಯಕರುಗಳು, ಅಹಿಂದ ಸಚಿವರುಗಳು ಭೇಟಿ ನೀಡ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ವೇಣುಗೋಪಾಲ್ನ ಭೇಟಿ ಮಾಡಿದ ಬಳಿಕ ಇವತ್ತು 4:00 ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಆಗ್ತಾರೆ. ಇದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಕೂಡ ದೆಹಲಿಗೆ ಹೋಗ್ತಿದ್ದಾರೆ, ಜೊತೆಗೆ ಮಹದೇವಪ್ಪ ಅವರು ಕೂಡ ಸಂಜೆ 4:00 ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಿದ್ದಾರೆ.
ಅಂದ್ರೆ ಒಂದು ಸ್ಪಷ್ಟವಾದಂತಹ ಸ್ಪಷ್ಟತೆಯನ್ನ ಹೈಕಮಾಂಡ್ ನೀಡಬೇಕು. ಯಾಕಂದ್ರೆ ಅದು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅನ್ನೋದ್ರ ಜೊತೆಗೆ ಮುಂಬರುವಂತಹ ಚುನಾವಣೆಗಳಿಗೆ ಎಫೆಕ್ಟ್ ಆಗ್ತಿದೆ ಅನ್ನುವಂತಹದ್ದು, ಜೊತೆಗೆ ಗ್ಯಾರಂಟಿಗಳು ವರ್ಕ್ ಆಗ್ತಿಲ್ಲ. ಹಾಗಾಗಿ ಇದನ್ನಾದ್ರೂ ಸರಿಪಡಿಸ್ಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನ ಮನವೊಲಿಸಬೇಕು ಅಥವಾ ಒತ್ತಾಯವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಗೆ ತೆರಳಿರುವಂತದ್ದು. ರೋಜಾ. ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಇದರಲ್ಲಿ ಅನುಮಾನ ಪಡುವಂಥದ್ದು, ಪ್ರಶ್ನೆ ಬಿಡುವಂಥದ್ದು ಏನೂ ಇಲ್ಲ, ಎಲ್ಲವೂ ಕೂಡ ಬಹಿರಂಗವಾಗೇ ಇದೆ. ಸೊ ಯಾವಾಗ ಇಬ್ಬರು ಕೂಡ ಡಿ ಕೆ ಶಿ ಆಗಿರ್ಬೋದು, ಇಬ್ಬರು ಕೂಡ ಹೋಗ್ಬಿಟ್ಟು ಡಿ ಕೆ ಸುರೇಶ್ ಆಗಿರ್ಬೋದು, ಅಷ್ಟು ದಿನ ತಂಗಿಯಲ್ಲಿ ಒಂದಷ್ಟು ಮಾತುಕತೆ ಚರ್ಚೆಯನ್ನು ಆಡಿದ್ರು ದೆಹಲಿ. ಸೊ ಅದರ ಬೆನ್ನಲ್ಲೇ ಏನೆಲ್ಲ ಬೆಳವಣಿಗೆಗಳಾಗಿದೆ, ಯಾಕೆ ನಾವು ಬಿಟ್ಟುಕೊಡ್ಬೇಕು, ದಲಿತ ಸಿ ಎಂ ಕೂಗು ಇದ್ದೇ ಇದೆ ಮೊದಲಿಂದಲೂ ಕೂಡ. ಸೊ ಹಾಗಾಗಿ ಈ ಕಡೆಯಿಂದ ತಮ್ಮ ಒಂದು ಬೆಂಬಲವನ್ನು ಸೂಚಿಸೋದ ಮುಖಾಂತರ ಇವರು ಕೂಡ ದೌಡಾಯಿಸಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದ ಸಂಶಯ ಪಡುವಂಥದ್ದೇನಿಲ್ಲ, ಇದು ಬಹಿರಂಗ ಸತ್ಯವೇ ಅನ್ನುವಂಥದ್ದನ್ನು ಹೇಳ್ತಾ ಹೋದ್ರು. ದಲಿತ ನಾಯಕರ ಸರಣಿ ದಂಡಯಾತ್ರೆ ಹಿಂದಿನ ಉದ್ದೇಶ ಏನು ಕಾಣಿಸ್ತಾ ಇದೆ ಅದೇನೇನೆ. ಸೊ ದಲಿತ ಸಿ ಎಂ ಕೂಗು ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಸೊ ಡಿ ಕೆಗೆ ಚೆಕ್ಮೇಟ್ ಇಡುವಂತಹ ಸಲುವಾಗಿ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ರಾಜ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ. ಸೊ ಇದೀಗ ಇದೇ ತುಂಬ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಇದರದ್ದೇ ಸದ್ದು ಸುದ್ದಿ ಕೂಡ. ಯಾರು ಕೂಡ ಬಿಟ್ಕೊಡೋದಕ್ಕೆ ರೆಡಿ ಆಗ್ತಾ ಇಲ್ಲ. ಈ ಕಡೆ ಡಿ ಕೆ ಶಿ ಬಣದವರು ಕೂಡ ಸ್ಟ್ರಾಂಗ್ ಇದ್ದಾರೆ, ಈ ಕಡೆ ಸಿದ್ದರಾಮಯ್ಯ ಬಣದವರು ಕೂಡ ಸ್ಟ್ರಾಂಗ್ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ದೆಹಲಿ ದಂಡಯಾತ್ರೆಯನ್ನು ಕೈಗೊಳ್ತಾನೆ ಇದ್ದಾರೆ. ಬಟ್ ಬಹಿರಂಗ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೈಕಮಾಂಡ್ ಸಂದೇಶ ಏನಿದೆ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ.